ನಮ್ಮ ಸೋರ್ಸ್ ರಿಡಕ್ಷನ್ ಕಡಿಮೆ ಆದರೆ 65 to 70% ಸೊಳ್ಳೆಗಳ ಉತ್ಪನ್ನ ಕಡಿಮೆ ಆಗುತ್ತೆ. ಮೊದಲು ಅವರಿಗೆ ನೀವು ಮಾಡಿ ಅಂತ ಹೇಳೋದು, ಅವ್ರು ಮಾಡದೇ ಇದ್ದರೆ ಅದನ್ನು ನಾವು ಮಾಡಿ ಅದರ ಡಬಲ್ ದಂಡ ಅವ್ರ ಕಡೆಯಿಂದ ಕಟ್ಟಿಸ್ಕೋಬೋದು. ಇದು ಕಾನೂನು ಬಂದಿದೆ. ಸೊಳ್ಳೆಗಳ ನಾಶ ಮಾಡೋದಕ್ಕೆ ಏನಿದೆ, ನಾವು ತುಂಬಿಟ್ಟಿರೋ ನೀರು, ಆಮೇಲೆ ಬಂದರದಲ್ಲಿ ಬೋಟ್ನಲ್ಲಿರ್ತಕ್ಕಂಥ ನೀರನ್ನು ನಾವು ಈಗ ಮೊನ್ನೆ ನಮ್ಮ ಇವರು ಈಗ ಹೊಸದಾಗಿ ಬಂದಿರೋ DC ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಫಿಶರೀಸ್ದವ್ರಿಗೆ, ಮೀನುಗಾರಿಕೆ ಇಲಾಖೆ, ಬಂದರು ಇಲಾಖೆ, ಆಮೇಲೆ ಗ್ರಾಮ ಪಂಚಾಯಿತಿಯವರಿಗೆ, ಎಲ್ಲ PDOಗಳಿಗೆ ಕರೆಸಿ ಇದರ ಬಗ್ಗೆ ಮಾಹಿತಿ ಕೊಟ್ಟು ಮೇಡಮ್ ಅವರು 1 ವಾರದ ಅವಧಿ ಕೊಟ್ಟಿದ್ದಾರೆ. ಎಲ್ಲ ಸ್ವಚ್ಛತೆಯನ್ನು ಮಾಡಿ ನಾನೇ ಖುದ್ದಾಗಿ ಬರ್ತೀನಿ ಅಂಥೇಳಿ. ಈ ರೀತಿಯ ಕ್ರಮಗಳನ್ನು ಕೈಗೊಂಡದ್ದರಿಂದ ನಮ್ಮ ಸೋರ್ಸ್ ರಿಡಕ್ಷನ್ ಕಡಿಮೆ ಆದರೆ 65 to 70% ಸೊಳ್ಳೆಗಳ ಉತ್ಪನ್ನ ಕಡಿಮೆ ಆಗುತ್ತೆ. ನಮ್ಮ ಕೊಳಚೆ ಪ್ರದೇಶಗಳು ಇದು ಅಂತಿಲ್ಲ. ಈಗ ನೋಡಿ, ಗಂಗೊಳ್ಳಿ ಏರಿಯಾದಲ್ಲಿ ಬಂದರು ಇದೆ, ಆಮೇಲೆ ಬಂದರು ಏರಿಯಾ, ಮೀನುಗಾರಿಕೆ ಏರಿಯಾನಲ್ಲಿ ಆ ಬೋಟ್ಗಳ ಪ್ರೊಡಕ್ಷನ್ ನಡೀತಾ ಇದೆ. ಆ ಪ್ರೊಡಕ್ಷನ್ ಏರಿಯಾದಲ್ಲಿ ಅವನ್ನ ನಾವು ಆ್ಯಕ್ಚುಲಿ ಮಲ್ಪೆನಲ್ಲಿ ಮಾಡಿದ್ದಾರೆ. ಈಗ ಟೈರ್ಗಳನ್ನು ಸುತ್ತಿ ಅದನ್ನು ಹಾಗೆ ಇಟ್ಟಿರ್ತಾಯಿದ್ರು. ಈಗ ರೋಪ್ ಹಾಕಂತ ಹೇಳ್ತಾ ಇದ್ದೀವಿ, ಇದನ್ನು ಟೈರನ್ನು ಬಿಟ್ಟು. ಆ ಕಾರಣದಿಂದ ಅಲ್ಲಿ ಸೊಳ್ಳೆಗಳ ಉತ್ಪನ್ನ ಭಯಂಕರ ಕಡಿಮೆಯಾಗಿದೆ ಎಲ್ಲಿ ಮಲ್ಪೆನಲ್ಲಿ. ಅದೇ ರೀತಿಯಾಗಿ ಈಗ ಗಂಗೊಳ್ಳಿ ಮತ್ತು ಕುಂದಾಪುರದಲ್ಲಿನೂ ಮೊನ್ನೆ DC ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಅವರಿಗೆಲ್ಲರಿಗೂ ತಿಳಿಸಿ ಕಟ್ಟುನಿಟ್ಟಾದ ಇದನ್ನು ತೊಗೋಬೇಕಂತ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಅಂತೂ ನೀರು ಶೇಖರಣೆ ಮಾಡ್ತಕ್ಕಂಥ ಹೊಂಡಗಳಿರ್ಬೋದು ಅಥವಾ ಅವ್ರ ಮನೆಯಲ್ಲಿರ್ತಕ್ಕಂಥ ಟ್ಯಾಂಕ್ಗಳಿರ್ಬೋದು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಹೇಳಿದ್ದೀವಿ. ಯಾವ ರೀತಿ ನೀವು ನಿಮ್ಮ ಸಂಗ್ರಹಣಾ ಟ್ಯಾಂಕ್ಗಳಿಗೆ ಮುಚ್ಚಳಿಕೆಯನ್ನು ಹಾಕಿ. ಓವರ್ ಹೆಡ್ ಟ್ಯಾಂಕಲ್ಲಿನೂ ಈ ಮಳೆಗಾಲದಲ್ಲಿ ಗಾಳಿ ಬಂದು ಹಾರಿ ಹೋಗೋ ಚಾನ್ಸಸ್ ಇರ್ತವೆ, ಅಲ್ಲಿನೂ ಬೆಳೀತಾ ಇರ್ತವೆ. ಅದರ ಬಗ್ಗೆನೂ ನಾವೀಗ ಮಾಹಿತಿ ಕೊಟ್ಟಿದ್ದೀವಿ. ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಕೆಳಗಡೆ ಟ್ಯಾಂಕ್ ಇರ್ಬೋದು, ಆ ಟ್ಯಾಂಕ್ಗಳಿಗೆ ಮುಚ್ಚಳಿಕೆಯನ್ನು ಹಾಕಬೇಕು ಅಂತೇಳಿ. ಆಮೇಲೆ ಈ ಬಂದರುಗಳ ಏರಿಯಾದಲ್ಲಿ ಅದನ್ನು ಉಲ್ಟಾ ಮಾಡಿ ಹಾಕಿದರೆ ಬೋಟನ್ನು, ಅಲ್ಲಿ ನೀರು ನಿಂತ್ಕೊಳ್ಳೋದು ಬಹಳ ಕಡಿಮೆ ಇರುತ್ತೆ. ಆ ಕಾರಣದಿಂದ ಅದನ್ನು ನಾವು ಹೇಳಿದ್ದೀವಿ. ತ್ಯಾಜ್ಯ ಹಾಕಿದವ್ರಿಗೆ ಆರೋಗ್ಯ ಇಲಾಖೆ ಒಂದೇ ಇಲ್ಲ, ಯಾವುದೇ ಈಗ ಅದು ಮೊನ್ನೆ ಚರ್ಚೆ ಆಯಿತು DC ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ. ಚರ್ಚೆ ಆದಾಗ ನಾವು ಎಲ್ಲ ಇಲಾಖೆಯವರು, ಈಗ ಪಂಚಾಯತಿಯವ್ರು ಮಾಡಬೇಕಾದ ಕೆಲಸನ ಮೀನುಗಾರಿಕೆಯವ್ರು ಮಾಡಿದರೆ ಅದಕ್ಕೆ ಎಷ್ಟು ತಗಲತ್ತೆ ವೆಚ್ಚ, ಅದರ ಡಬಲ್ ದಂಡ ಅವ್ರಿಗೆ ಹಾಕೋದು. ಮೊದಲು ಅವರಿಗೆ ನೀವು ಮಾಡಿ ಅಂತ ಹೇಳೋದು, ಅವ್ರು ಮಾಡದೇ ಇದ್ದರೆ ಅದನ್ನು ನಾವು ಮಾಡಿ ಅದರ ಡಬಲ್ ದಂಡ ಅವ್ರ ಕಡೆಯಿಂದ ಕಟ್ಟಿಸ್ಕೋಬೋದು. ಇದು ಕಾನೂನು ಬಂದಿದೆ.